ನಮ್ಮ ಫ್ಯೂಚರ್ ಅಸಿಸ್ಟೆಂಟ್ ಪ್ರೊಫೆಸರ್ಸ್ಗೆ ಈ ನಮ್ಮ ಕೆಸೆಟ್ ಸರಣಿಯ 2ನೇ ವಿಡಿಯೋಗೆ ಸ್ವಾಗತ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾನು ನಿಮಗೆ ಕಾರಣಾಂತರಗಳಿಂದ ಕಾಣಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ. ಆದರೂ ನಿಮಗೆ ನಾನು ಕ್ಲಿಯರಾಗಿ ಅರ್ಥ ಮಾಡಿಸ್ತೀನಿ. ಸ್ನೇಹಿತರೆ, ಈ ಕೆಸೆಟ್ ಪರೀಕ್ಷೆ ಎಂದರೆ ಒಂದು ಕೇವಲ ಪರೀಕ್ಷೆ ಮಾತ್ರವಲ್ಲ, ನಿಮ್ಮ ಭವಿಷ್ಯವನ್ನು ರೂಪಿಸುವ ಬಾಗಿಲಿದ್ದಂತೆ. ಈ ಪಯಣ ಅಷ್ಟೊಂದು ಸುಲಭವಲ್ಲ, ಕೆಲವೊಮ್ಮೆ ಕಷ್ಟವಾಗಬಹುದು. ಆದರೆ ನೆನಪಿಟ್ಕೊಳ್ಳಿ, ಕಷ್ಟವಿಲ್ಲದೆ ಸಿಗುವ ಯಶಸ್ಸಿಗೆ ಬೆಲೆ ಇಲ್ಲ. ಈ ಕೆಸೆಟ್ನ ಪಯಣದಲ್ಲಿ ನಿಮಗೆ ಒತ್ತಡ ಅನುಭವಿಸಬಹುದು, ಕೆಲವೊಮ್ಮೆ ತಪ್ಪುಗಳನ್ನು ಮಾಡಬಹುದು, ಓದಿದ್ದನ್ನು ಮರೆತು ಹೋಗಬಹುದು, ಅಥವಾ ನನ್ನಿಂದ ಸಾಧ್ಯವಿಲ್ಲ ಅನ್ನೋ ಭಾವನೆ ಬರ್ಬೋದು. ಆದರೆ ಇದೇ ಕ್ಷಣಗಳಲ್ಲಿ ನಿಮ್ಮ ಧೈರ್ಯವನ್ನು ನೀವು ಸಾಬೀತುಪಡಿಸಿಕೊಳ್ಬೇಕಾಗುತ್ತೆ. ಪ್ರತಿಯೊಂದು ತಪ್ಪು ಒಂದು ಪಾಠವಿದ್ದಂತೆ, ಪ್ರತಿಯೊಂದು ವೈಫಲ್ಯವು ಯಶಸ್ಸಿನ ಹಾದಿಯಲ್ಲಿನ ಒಂದು ಹೆಜ್ಜೆ ಇದ್ದಂತೆ. ಹಾಗಾಗಿ ಸ್ವಲ್ಪ ಸ್ವಲ್ಪ ಶ್ರಮವನ್ನು ನಿರಂತರವಾಗಿ ಮಾಡಿದರೆ ಅದು ನಿಮಗೆ ದೊಡ್ಡ ಫಲಿತಾಂಶವನ್ನು ತಂದುಕೊಡುತ್ತೆ. ಆದ್ದರಿಂದ ಧೈರ್ಯ ಕಳೆದುಕೊಳ್ಬೇಡಿ, ನಿಮ್ಮ ಶ್ರಮ ವ್ಯರ್ಥವಾಗಲ್ಲ, ನಿಮ್ಮ ಉತ್ತಮ ದಿನಗಳು ಇನ್ನು ಮುಂದೆ ಬರುತ್ತೆ ಅಂತ ಹೇಳ್ತಾ ಬನ್ನಿ ಇವತ್ತಿನ ಕ್ಲಾಸ್ ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ, ಕೆಸೆಟ್ ಜನರಲ್ ಪೇಪರ್ನ ಸಿಲೆಬಸ್ಗೆ ಸಂಬಂಧಪಟ್ಟಂಗೆ ಈ 10 ಟಾಪಿಕ್ಸಲ್ಲಿ ಮೊದಲನೇ ಟಾಪಿಕ್ ಆಗಿರುವಂತಹ ಟೀಚಿಂಗ್ ಆ್ಯಪ್ಟಿಟ್ಯೂಡ್, ಬೋಧನಾ ಸಾಮರ್ಥ್ಯದಲ್ಲಿ ಇಷ್ಟು ಟಾಪಿಕ್ಸನ್ನು ನಾವು ಲಾಸ್ಟ್ ವಿಡಿಯೋದಲ್ಲಿ ಮುಗಿಸಿದ್ದೇವೆ. ಅಂದರೆ ಪಾರ್ಟ್ 1 ವಿಡಿಯೋದಲ್ಲಿ ಮಾಡಿದ್ದೇವೆ. ಯಾರಾದರೂ ನೋಡಿಲ್ಲ ಅಂದರೆ ಹೋಗಿ ನೋಡಿ, ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ. ಈಗ ಈ ಟೀಚಿಂಗ್ ಆ್ಯಪ್ಟಿಟ್ಯೂಡ್, ಬೋಧನಾ ಸಾಮರ್ಥ್ಯದಲ್ಲಿ ಉಳಿದಿರುವ ಟಾಪಿಕ್ಸನ್ನು ಮುಂದುವರಿಸೋಣ. ಇವತ್ತಿನ ವಿಡಿಯೋದಲ್ಲಿ ನಮ್ಮ ಮೊದಲನೇ ಟಾಪಿಕ್ ಕಲಿಯುವವರ ಲಕ್ಷಣಗಳು, ಲರ್ನರ್ಸ್ ಕ್ಯಾರೆಕ್ಟರಿಸ್ಟಿಕ್ಸ್. ವಿದ್ಯಾರ್ಥಿಗಳಲ್ಲಿ ಯಾವ ಯಾವ ರೀತಿಯ ಲಕ್ಷಣಗಳಿರುತ್ತೆ ಅಂತ ಗಮನದಲ್ಲಿಟ್ಟುಕೊಂಡು ಶಿಕ್ಷಕರು ಪಾಠ ಮಾಡಬೇಕಾಗುತ್ತೆ ಅಂತ ಅರ್ಥ. ಇದರಲ್ಲಿ ಇಂಪಾರ್ಟೆಂಟ್ ಆಗಿ 4 ಲಕ್ಷಣಗಳು ಬರುತ್ತೆ. ಇದರಲ್ಲಿ ಮೊದಲನೆಯದು ವೈಯಕ್ತಿಕ ಲಕ್ಷಣಗಳು, ಪರ್ಸನಲ್ ಕ್ಯಾರೆಕ್ಟರಿಸ್ಟಿಕ್ಸ್. ವೈಯಕ್ತಿಕ, ಪರ್ಸನಲ್ ಅಂದರೆ ಏನೇನು ಬರುತ್ತಪ್ಪ ಅಂದರೆ, ಒಂದು ಏಜ್, ವಯಸ್ಸು. ವಿದ್ಯಾರ್ಥಿಗಳ ವಯಸ್ಸಿಗೆ ತಕ್ಕಂತೆ ಪಾಠ ಮಾಡಬೇಕು. ಎಕ್ಸಾಂಪಲ್, LKG UKG ಮಕ್ಕಳಿಗೆ ಸಂವಿಧಾನ, ಕಾನ್ಸ್ಟಿಟ್ಯೂಷನ್ ಮಾಡಿದರೆ ಅವರಿಗೆ ಅರ್ಥ ಆಗುತ್ತಾ? ಇಲ್ಲ ಅಲ್ವಾ? ಅವರಿಗೆ ABCDನೇ ಹೇಳ್ಕೊಡ್ಬೇಕು. ಅದೇ ರೀತಿ ಡಿಗ್ರಿ ಮಕ್ಕಳಿಗೆ ABCD ಹೇಳ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ಆ ರೀತಿ ಅವರ ಏಜ್ಗೆ ತಕ್ಕಂತೆ ಪಾಠ ಮಾಡಬೇಕು. ಇದರಲ್ಲಿ ಇನ್ನೊಂದು ಜೆಂಡರ್ ಅಂದರೆ ಲಿಂಗ. ನೋಡಿ, ಕ್ಲಾಸಲ್ಲಿ ಗಂಡು ಮತ್ತು ಹೆಣ್ಣು ಮಕ್ಕಳು ಇಬ್ಬರೂ ಇರ್ತಾರೆ. ಗಂಡು ಮಕ್ಕಳಿಗೆ ಬಾರಮ್ಮ ಓದಮ್ಮ ಅಂತ ಹೇಳೋಕ್ಕಾಗುತ್ತಾ? ಅಥವಾ ಹೆಣ್ಣು ಮಕ್ಕಳಿಗೆ ಬಾರಪ್ಪ ಓದಪ್ಪ ಅಂತ ಹೇಳೋಕ್ಕಾಗುತ್ತಾ? ಆ ರೀತಿ ಅವರ ಲಿಂಗ, ಜೆಂಡರ್ ಏನಿದೆ ಅಂತ ಗಮನದಲ್ಲಿಟ್ಟುಕೊಂಡು ಪಾಠ ಮಾಡಬೇಕು. ಇದೇ ವೈಯಕ್ತಿಕ ಲಕ್ಷಣಗಳು, ಪರ್ಸನಲ್ ಕ್ಯಾರೆಕ್ಟರಿಸ್ಟಿಕ್ಸ್. ಇನ್ನು ಎರಡನೇದು ಶೈಕ್ಷಣಿಕ ಲಕ್ಷಣಗಳು, ಎಜುಕೇಷನಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಆರ್ ಎಜುಕೇಷನಲ್ ಬ್ಯಾಕ್ಗ್ರೌಂಡ್. ಅಂದರೆ ಯಾವುದೇ ವಿದ್ಯಾರ್ಥಿಗೆ ನಾವು ಪಾಠ ಮಾಡ್ತಿದ್ದೀವಿ ಅಂದರೆ ಆ ವಿದ್ಯಾರ್ಥಿಯ ಬ್ಯಾಕ್ಗ್ರೌಂಡ್ ಗೊತ್ತಿರಬೇಕು. ಬ್ಯಾಕ್ಗ್ರೌಂಡ್ ಅಂದರೆ ಅವ್ರ ಅಪ್ಪ ಯಾರು, ಅವ್ರ ಅಮ್ಮ ಯಾರು, ಅವರು MLAನಾ ಅಂತ ಅಲ್ಲ. ಎಕ್ಸಾಂಪಲ್, ಇವಾಗ ನಾವು ಅವರಿಗೆ ಮ್ಯಾಥಮೆಟಿಕ್ಸ್ ಕ್ಲಾಸ್ ಮಾಡ್ತಾ ಇದ್ದೀವಿ ಅಂದರೆ ಅವರಿಗೆ ಮಗ್ಗಿ ಬರುತ್ತಾ, ನಂಬರ್ಸ್ ಬರುತ್ತಾ ಅಂತ ಚೆಕ್ ಮಾಡೋದು. ಇದೇ ಶೈಕ್ಷಣಿಕ ಲಕ್ಷಣಗಳು, ಎಜುಕೇಷನಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಆರ್ ಎಜುಕೇಷನಲ್ ಬ್ಯಾಕ್ಗ್ರೌಂಡ್. ಮೂರನೇದು ಸಾಮಾಜಿಕ ಮತ್ತು ಭಾವನಾತ್ಮಕ ಲಕ್ಷಣಗಳು, ಸೋಷಿಯಲ್ ಆ್ಯಂಡ್ ಎಮೋಷನಲ್ ಕ್ಯಾರೆಕ್ಟರಿಸ್ಟಿಕ್ಸ್. ಸಾಮಾಜಿಕ, ಸೋಷಿಯಲ್ ಅಂದರೆ ಎಕ್ಸಾಂಪಲ್, ನೀವು ಟೀಚಿಂಗ್ ಮಾಡ್ತಾ ಇರೋ ಲ್ಯಾಂಗ್ವೇಜ್ ಅವರಿಗೆ ಅರ್ಥ ಆಗಬೇಕು. ಇದೇ ಸಾಮಾಜಿಕ ಲಕ್ಷಣ. ಇನ್ನು ಭಾವನಾತ್ಮಕ, ಎಮೋಷನಲ್ ಅಂದರೆ ಕೆಲವು ಸ್ಟೂಡೆಂಟ್ಸ್ಗೆ ಎಕ್ಸಾಮ್ ಹತ್ರ ಬರ್ತಾ ಇದ್ದಂಗೆ ಪ್ಯಾನಿಕ್ ಆಗಿಬಿಡ್ತಾರೆ, ಭಯ ಪಟ್ಬಿಡ್ತಾರೆ. ಇದೇ ಎಮೋಷನಲ್ ಕ್ಯಾರೆಕ್ಟರಿಸ್ಟಿಕ್ಸ್, ಭಾವನಾತ್ಮಕ ಲಕ್ಷಣಗಳು. ನಾಲ್ಕನೆಯದು ಜ್ಞಾನಾತ್ಮಕ ಲಕ್ಷಣಗಳು, ಕಾಗ್ನಿಟಿವ್ ಕ್ಯಾರೆಕ್ಟರಿಸ್ಟಿಕ್ಸ್. ಅಂದರೆ ನಾವು ಪಾಠ ಮಾಡಬೇಕಾದ್ರೆ ಕೆಲವು ಮಕ್ಕಳಿಗೆ ಬೇಗ ಅರ್ಥ ಆಗುತ್ತೆ, ಕೆಲವು ಮಕ್ಕಳಿಗೆ ಅರ್ಥನೇ ಆಗಲ್ಲ. ಆಗ ನಾವು ಬೇರೆ ಮೆಥಡ್ನ ಯೂಸ್ ಮಾಡಿಕೊಂಡು ಅರ್ಥ ಮಾಡಿಸ್ಬೇಕಾಗುತ್ತೆ. ಇದನ್ನೇ ಜ್ಞಾನಾತ್ಮಕ ಲಕ್ಷಣಗಳು, ಕಾಗ್ನಿಟಿವ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ಕರೀತಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಕೆಲವು ಕಲಿಯುವವರ ಲಕ್ಷಣಗಳಿದೆ. ಹದಿಹರೆಯದ ಅಂದರೆ ಚಿಕ್ಕ ಮಕ್ಕಳು ಕಲಿಯುವ ಪ್ರಮುಖ ಗುಣಲಕ್ಷಣಗಳು, ಕೀ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಅಡೋಲೆಸೆಂಟ್ ಲರ್ನರ್ಸ್. ಮತ್ತು ವಯಸ್ಕ ಕಲಿಯುವವರ ಪ್ರಮುಖ ಗುಣಲಕ್ಷಣಗಳು, ಕೀ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಅಡಲ್ಟ್ ಲರ್ನರ್ಸ್. ಈ ಪಾಯಿಂಟ್ಸ್ನ ನೀವೇ ಓದ್ಕೊಳ್ಳಿ, ತುಂಬ ಈಸಿಯಾಗಿದೆ. ಇದನ್ನು ನಾನೇ ಓದ್ಕೊಂಡಿದ್ರೆ ಟೈಮ್ ವೇಸ್ಟ್ ಆಗುತ್ತೆ. ಸೊ ನಾನು ನೋಟ್ಸನ್ನು ನನ್ನ ಟೆಲಿಗ್ರಾಮ್ ಚಾನಲಲ್ಲಿ ಹಾಕಿರ್ತೇನೆ. ಟೆಲಿಗ್ರಾಮ್ ಚಾನಲ್ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಸೊ ನೀವು ನೋಡ್ಕೊಂಡು ಓದ್ಕೊಳ್ಳಿ. ಇನ್ನೊಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ನು, ಯಾರಿಗಾದರೂ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಬೇಕಂದರೆ ಜನರಲ್ ಪೇಪರ್ ಪ್ಲಸ್ ಸಬ್ಜೆಕ್ಟ್ ಪೇಪರ್ ಎರಡೂ ಕಳಿಸ್ಕೊಡ್ತೀವಿ. ಈ ನಂಬರ್ಗೆ ವ್ಯಾಟ್ಸಪ್ ಮಾಡಿ.
ನಾನು ಡಿಸ್ಕ್ರಿಪ್ಷನಲ್ಲಿ ಕೂಡ ವಾಟ್ಸಪ್ ಲಿಂಕ್ ಹಾಕಿರ್ತೀನಿ. ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಡೈರೆಕ್ಟಾಗಿ ವಾಟ್ಸಪ್ ಬರ್ತೀರಾ. ಲಿಂಕ್ ಕ್ಲಿಕ್ ಮಾಡೋಕ್ಕೆ ಬರಲ್ಲ ಅನ್ನೋರು ಈ ನಂಬರ್ ನೋಟ್ ಮಾಡ್ಕೊಂಡು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ, ಕ್ವಶನ್ ಪೇಪರ್ ನಮ್ಮ ಟೀಮ್ ಕಳಿಸ್ಕೊಡುತ್ತೆ. ಈಗ ನಮ್ಮ ನೆಕ್ಸ್ಟ್ ಟಾಪಿಕ್ಕು ಚಿಂತಕರ ಪ್ರಕಾರಗಳು, ಟೈಪ್ಸ್ ಆಫ್ ಥಿಂಕರ್ಸ್. ಯಾವ ಯಾವ ರೀತಿಯ ಚಿಂತಕರು ಥಿಂಕರ್ಸ್ ಇದ್ದಾರೆ ಅಂತ ತಿಳಿದುಕೊಳ್ಳೋಣ. ಮೊದಲನೆಯದು ಪ್ರತಿಫಲಿತ ಚಿಂತಕರು, ರಿಫ್ಲೆಕ್ಟಿವ್ ಥಿಂಕರ್ಸ್. ಅಂದರೆ ಈಗ ಈ ವಿಡಿಯೋ ನೋಡ್ತಿದ್ದೀರಲ್ಲ ನೀವು, ನಿಮ್ಮ ಥರ. ಹೇಗಂದರೆ ನೀವು ಕೆಸೆಟ್ ಪಾಸ್ ಆಗೋದಕ್ಕಿಂತ ಮೊದಲು ಪಾಸ್ ಆಗಿರೋರ ಹತ್ರ, ಅಂದರೆ ಈಗ ನನ್ನ ಹತ್ರ ಗೈಡೆನ್ಸ್ ತಗೊಳ್ತಿದ್ದೀರಾ, ಇದನ್ನೇ ಪ್ರತಿಫಲಿತ ಚಿಂತಕರು, ರಿಫ್ಲೆಕ್ಟಿವ್ ಥಿಂಕರ್ಸ್ ಅಂತ ಕರೀತಾರೆ. ಎರಡನೇದು ಪ್ರಾಯೋಗಿಕ ಚಿಂತಕರು, ಪ್ರಾಕ್ಟಿಕಲ್ ಥಿಂಕರ್ಸ್. ಇವರು ಹೇಗಪ್ಪ ಅಂದರೆ ಇವರೇ ಪ್ರಾಕ್ಟಿಕಲ್ ಆಗಿ ಕೆಸೆಟ್ನ ಒಂದು ಅಟೆಂಪ್ಟ್ ಕೊಟ್ಟು ಅದಾದಮೇಲೆ ಇವರು ಏನೇನು ತಪ್ಪು ಮಾಡಿದ್ದಾರೆ ಅಂತ ಇವರೇ ಚೆಕ್ ಮಾಡ್ಕೊತಾರೆ. ಇವರನ್ನೇ ಪ್ರಾಯೋಗಿಕ ಚಿಂತಕರು, ಪ್ರಾಕ್ಟಿಕಲ್ ಥಿಂಕರ್ಸ್ ಅಂತ ಕರೀತಾರೆ. ಇನ್ನು ಮೂರನೇದು ಸೃಜನಾತ್ಮಕ ಚಿಂತಕರು, ಕ್ರಿಯೇಟಿವ್ ಥಿಂಕರ್ಸ್. ಅಂದರೆ ಕೆಸೆಟ್ ಪಾಸ್ ಆಗೋದಕ್ಕೆ ಇವರೇ ಹೊಸ ಸ್ಟ್ರಾಟಜಿಯನ್ನು ಕ್ರಿಯೇಟ್ ಮಾಡ್ಕೊತಾರೆ. ಇವರನ್ನೇ ಸೃಜನಾತ್ಮಕ ಚಿಂತಕರು, ಕ್ರಿಯೇಟಿವ್ ಥಿಂಕರ್ಸ್ ಅಂತ ಕರೀತಾರೆ. ಇನ್ನು ನಾಲ್ಕನೇದು ಪರಿಕಲ್ಪನಾತ್ಮಕ ಚಿಂತಕರು, ಕಾನ್ಸೆಪ್ಚುವಲ್ ಥಿಂಕರ್ಸ್. ಅಂದರೆ ಇವರು ಕೆಸೆಟ್ನ ಸಿಲೆಬಸ್ ತಗೊಂಡು ಕಾನ್ಸೆಪ್ಟ್ ವೈಸ್ ಎಲ್ಲ ಕಾನ್ಸೆಪ್ಟ್ನ ಓದ್ಕೊತಾ ಬರ್ತಾರೆ. ಇವರನ್ನೇ ಪರಿಕಲ್ಪನಾತ್ಮಕ ಚಿಂತಕರು, ಕಾನ್ಸೆಪ್ಚುವಲ್ ಥಿಂಕರ್ಸ್ ಅಂತ ಕರೀತಾರೆ. ಇಷ್ಟು ನಮ್ಮ ಚಿಂತಕರ ಪ್ರಕಾರಗಳು, ಟೈಪ್ಸ್ ಆಫ್ ಥಿಂಕರ್ಸ್. ನಮ್ಮ ನೆಕ್ಸ್ಟ್ ಟಾಪಿಕ್ ಬೋಧನೆಯನ್ನು ಪ್ರಭಾವಿಸುವ ಅಂಶಗಳು, ಅದರಲ್ಲೂ ಶಿಕ್ಷಕನಿಗೆ ಸಂಬಂಧಿಸಿದಂತೆ. ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಟೀಚಿಂಗ್ ರಿಲೇಟೆಡ್ ಟು ಟೀಚರ್. ಶಿಕ್ಷಕನಲ್ಲಿ ಯಾವ ಯಾವ ಅಂಶಗಳಿದ್ದರೆ ಬೋಧನೆಯು ಇನ್ನೂ ಪ್ರಭಾವ ಹೊಂದುತ್ತೆ ಅಂತ ಒಂದೊಂದಾಗಿ ನೋಡ್ತಾ ಹೋಗೋಣ. ಇದರಲ್ಲಿ ಫಸ್ಟ್ ಪಾಯಿಂಟ್, ಬೋಧನಾ ಗುರಿಗಳನ್ನು ಬರೆಯುವುದು, ರೈಟಿಂಗ್ ಇನ್ಸ್ಟ್ರಕ್ಷನಲ್ ಅಬ್ಜೆಕ್ಟಿವ್ಸ್. ಅಂದರೆ ನಾವಿವತ್ತು ಕ್ಲಾಸ್ ಮಾಡ್ತೀವಿ ಅಂದರೆ ಎಷ್ಟು ಪಾಠ ಮಾಡಬೇಕು ಅಂತ ಗುರಿಗಳನ್ನು ಕರೆಕ್ಟಾಗಿ ಬರ್ಕೋಬೇಕು ಅಂತ ಅರ್ಥ. ನೆಕ್ಸ್ಟ್, ವಿಷಯವನ್ನು ವ್ಯವಸ್ಥಿತಗೊಳಿಸುವುದು, ಆರ್ಗನೈಸಿಂಗ್ ದ ಕಂಟೆಂಟ್. ಅಂದರೆ ಈಗ ನೋಡಿ, ನಾನು ನಿಮಗೆ ಕ್ಲಾಸ್ ಮಾಡೋದಕ್ಕೆ ನೋಟ್ಸನ್ನು ಪಾಯಿಂಟ್ಸ್ ವೈಸು ಕ್ಲೀನಾಗಿ ಹೇಗೆ ಮಾಡಿದ್ದೀನೋ ಆ ರೀತಿ ನೋಟ್ಸನ್ನು ಕ್ಲೀನಾಗಿ ಅರ್ಥ ಆಗೋ ಥರ ಬರ್ಕೊಳ್ಳೋದು ಅಂತ ಅರ್ಥ. ನೆಕ್ಸ್ಟ್ ಪಾಯಿಂಟ್, ಪಾಠ ಪರಿಚಯಿಸುವುದು, ಇಂಟ್ರೊಡ್ಯೂಸಿಂಗ್ ದ ಲೆಸನ್. ಅಂದರೆ ಪಾಠದ ಬಗ್ಗೆ ಇಂಟ್ರಡಕ್ಷನ್ ಕೊಡೋದು ಅಂತ ಅರ್ಥ. ನೆಕ್ಸ್ಟ್ ಪಾಯಿಂಟ್, ಪಾಠದ ರಚನೆ ಮತ್ತು ತರಗತಿಯ ಪ್ರಶ್ನೆಗಳು, ಸ್ಟ್ರಕ್ಚರಿಂಗ್ ಆ್ಯಂಡ್ ಕ್ಲಾಸ್ ರೂಮ್ ಕ್ವಶನ್ಸ್. ಅಂದರೆ ಪಾಠ ಮಾಡೋದು ಮತ್ತು ವಿದ್ಯಾರ್ಥಿಗಳಿಗೆ ಡೌಟ್ಸ್ ಬಂದಾಗ ಆ ಡೌಟ್ಸನ್ನು ಕ್ಲಿಯರ್ ಮಾಡೋದು ಅಂತ ಅರ್ಥ. ಪ್ರಶ್ನೆ ಹಂಚಿಕೆ ಮತ್ತು ವಿತರಣೆ, ಕ್ವೆಶನ್ ಡೆಲಿವರಿ ಆ್ಯಂಡ್ ಡಿಸ್ಟ್ರಿಬ್ಯೂಷನ್. ಅಂದರೆ ಪಾಠ ಮಾಡಿದ ಮೇಲೆ ವಿದ್ಯಾರ್ಥಿಗಳಿಗೆ ಪ್ರಶ್ನೆಗಳು ಕೊಡೋದು, ಹೋಮ್ವರ್ಕ್ ಕೊಡೋದು ಅಂತ ಅರ್ಥ. ನೆಕ್ಸ್ಟ್ ಪಾಯಿಂಟ್, ಪ್ರತಿಕ್ರಿಯೆ ನಿರ್ವಹಣೆ, ರೆಸ್ಪಾನ್ಸ್ ಮ್ಯಾನೇಜ್ಮೆಂಟ್. ಅಂದರೆ ನೀವೇನೋ ಒಂದು ವರ್ಕ್ ಕೊಟ್ಟಿರ್ತೀರ, ಅವರು ಅದನ್ನು ಬರ್ಕೊಂಡು ಬಂದಿರ್ತಾರೆ, ಅದನ್ನು ಚೆಕ್ ಮಾಡೋದು ಅಂತ ಅರ್ಥ. ನೆಕ್ಸ್ಟ್ ಪಾಯಿಂಟ್, ವಿವರಿಸುವುದು, ಎಕ್ಸ್ಪ್ಲೈನಿಂಗ್. ಅಂದರೆ ಪಾಠವನ್ನು ಸರಿಯಾಗಿ ಅರ್ಥ ಮಾಡಿಸುವುದು ಅಂತ ಅರ್ಥ. ನೆಕ್ಸ್ಟ್ ಪಾಯಿಂಟ್, ಉದಾಹರಣೆಗಳ ಮೂಲಕ ತೋರಿಸುವುದು, ಇಲ್ಲುಸ್ಟ್ರೇಟಿಂಗ್ ವಿತ್ ಎಕ್ಸಾಂಪಲ್ಸ್. ನಾನು ನಿಮಗೆ ಹೇಗೆ ಪ್ರತಿ ಟಾಪಿಕಲ್ಲೂ ಎಕ್ಸಾಂಪಲ್ಸ್ ಕೊಡ್ತಾ ಇದ್ದೀನೋ ಆ ರೀತಿ ಎಕ್ಸಾಂಪಲ್ಗಳ ಮೂಲಕ ಎಕ್ಸ್ಪ್ಲೈನ್ ಮಾಡಬೇಕು ಅಂತ ಅರ್ಥ. ಉತ್ತೇಜನ ವೈವಿಧ್ಯತೆ, ಸ್ಟಿಮ್ಯುಲಸ್ ವೇರಿಯೇಷನ್. ಅಂದರೆ ವಿದ್ಯಾರ್ಥಿಗಳಿಗೆ ವಿವಿಧ ರೀತಿಯ ಬೋಧನಾ ವಿಧಾನಗಳು, ಧ್ವನಿ, ಶೈಲಿ, ಚಲನೆ, ದೃಶ್ಯ ಇತ್ಯಾದಿಗಳನ್ನು ಬಳಕೆ ಮಾಡಿಕೊಂಡು ಬೋಧಿಸಬೇಕು, ಅವರಿಗೆ ಮೋಟಿವೇಶನ್ ಮಾಡಬೇಕು ಅಂತ ಅರ್ಥ. ನೆಕ್ಸ್ಟ್ ಪಾಯಿಂಟ್, ಪಾಠದ ವೇಗ, ಪೇಸಿಂಗ್ ಆಫ್ ದ ಲೆಸನ್. ನೋಡಿ, ಪಾಠವನ್ನು ಫಾಸ್ಟಾಗಿ ಮಾಡಿದರೆ ಅರ್ಥ ಆಗಲ್ಲ, ಸ್ಲೋ ಆಗಿ ಮಾಡಿದರೆ ಬೋರಿಂಗ್ ಹೊಡೆಯುತ್ತೆ. ಎರಡೂ ಆಗದ ರೀತಿ ಟೀಚ್ ಮಾಡಬೇಕು ಅಂತ ಅರ್ಥ. ಇದೇ ರೀತಿ ಇನ್ನೂ ಕೆಲವು ಪಾಯಿಂಟ್ಸ್ ಇದೆ, ಫಾಸ್ಟಾಗಿ ಓದ್ತಾ ಹೋಗ್ತೀನಿ, ಕೇಳಿಸ್ಕೊಳ್ಳಿ. ನೀವು ಸಹ ಒಂದೆರಡು ಸಲ ಓದ್ಕೊಳ್ಳಿ. ವಿದ್ಯಾರ್ಥಿಗಳ ಪಾಲ್ಗೊಳ್ಳುವಿಕೆಯನ್ನು ಉತ್ತೇಜಿಸುವುದು, ಪ್ರಮೋಟಿಂಗ್ ಪೀಪಲ್ಸ್ ಪಾರ್ಟಿಸಿಪೇಷನ್. ಬ್ಲ್ಯಾಕ್ ಬೋರ್ಡ್ ಬಳಕೆ, ಯೂಸ್ ಆಫ್ ಬ್ಲ್ಯಾಕ್ ಬೋರ್ಡ್. ಪಾಠದ ಅಂತ್ಯ, ಅಂದರೆ ಸಾಧ್ಯವಾದಷ್ಟು ಪಾಠವನ್ನು ಮುಗಿಸುವುದು. ಅಚೀವಿಂಗ್ ಕ್ಲೋಜರ್ ಆಫ್ ದ ಲೆಸನ್. ಕಾರ್ಯ ನೀಡುವುದು, ಅಂದರೆ ನಿಯೋಜಿತ ಕಾರ್ಯ ನೀಡುವುದು. ಗಿವಿಂಗ್ ಅಸೈನ್ಮೆಂಟ್ಸ್, ವಿದ್ಯಾರ್ಥಿಗಳ ಪ್ರಗತಿ ಮೌಲ್ಯಮಾಪನ ಮಾಡುವುದು. ಎವ್ಯಾಲ್ಯುಯೇಟಿಂಗ್ ಪ್ಯೂಪಿಲ್ಸ್ ಪ್ರೋಗ್ರೆಸ್, ಕಲಿಕೆಯ ಅಡಚಣೆಗಳನ್ನು ಗುರುತು ಮಾಡಿ ಪರಿಹಾರ ನೀಡುವುದು.
ಅಂದರೆ ವಿದ್ಯಾರ್ಥಿಗಳಿಗೆ ಏನಾದರೂ ಸಮಸ್ಯೆಗಳು ಬಂದರೆ ಅದಕ್ಕೆ ಪರಿಹಾರ ನೀಡುವುದು. ಡಯಾಗ್ನೈಸಿಂಗ್ ಲರ್ನಿಂಗ್ ಡಿಫಿಕಲ್ಟೀಸ್ ಆ್ಯಂಡ್ ಗಿವಿಂಗ್ ರೆಮಿಡಿಯಲ್ ಮೆಷರ್ಸ್. ಬೋಧನಾ ಸಾಧನಗಳ ಬಳಕೆ. ಯೂಸಿಂಗ್ ಟೀಚಿಂಗ್ ಏಡ್ಸ್. ಈ ಟಾಪಿಕ್ನ ಲಾಸ್ಟ್ ಪಾಯಿಂಟ್ ತರಗತಿ ನಿರ್ವಹಣೆ, ಮ್ಯಾನೇಜ್ಮೆಂಟ್ ಆಫ್ ದ ಕ್ಲಾಸ್. ಇಲ್ಲಿಗೆ ನಮ್ಮ ಬೋಧನೆಯ ಪ್ರಭಾವಿಸುವ ಅಂಶಗಳು, ಅದರಲ್ಲೂ ಶಿಕ್ಷಕನಿಗೆ ಸಂಬಂಧಿಸಿದಂತೆ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಟೀಚಿಂಗ್ ರಿಲೇಟೆಡ್ ಟು ಟೀಚರ್ ಮುಗಿಯುತ್ತೆ. ಈಗ ನಮ್ಮ ನೆಕ್ಸ್ಟ್ ಟಾಪಿಕ್ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮೊದಲು ಸ್ನೇಹಿತರೆ ನಿಮಗೆ ಒಂದು ವಿಚಾರ ಹೇಳಬೇಕು. ಅದೇನಪ್ಪ ಅಂದರೆ, ನೋಡಿ ಸ್ನೇಹಿತರೆ, ನಾನು ಒಂದು ವಿಡಿಯೋ ಮಾಡೋದಕ್ಕೆ 3 ರಿಂದ 4 ದಿನ ತಗೊಳುತ್ತೆ. ಇದರಲ್ಲಿ ವಿಡಿಯೋ ಎಡಿಟಿಂಗು, ವಿಡಿಯೋ ಎನ್ಹ್ಯಾನ್ಸಿಂಗು, ಆಡಿಯೋ ಎಡಿಟಿಂಗು, ಆಡಿಯೋ ಎನ್ಹ್ಯಾನ್ಸಿಂಗು, ಪ್ರೆಸೆಂಟೇಷನ್ನು, ವಾಯ್ಸ್ ಮ್ಯಾಚಿಂಗು, ಈ ರೀತಿ ಸುಮಾರು ಕೆಲಸಗಳಿವೆ. ಒಂದು ವಿಡಿಯೋ ಮಾಡೋದಕ್ಕೆ ತಲೆ ಸುಟ್ಟು ಬೂದಿ ಆಗಿಬಿಟ್ಟಿರುತ್ತೆ, ಅಷ್ಟು ಕಷ್ಟ ಇರುತ್ತೆ. ಆದರೆ ಕೂಡ ಕಷ್ಟಪಡ್ತಾ ಇದ್ದೀನಿ, ಯಾಕಂದರೆ ಸುಮಾರು ಜನ ಸರ್ ಪ್ಲೀಸ್ ಸರ್ ಕ್ಲಾಸ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದಾರೆ. ಆದರೆ ನಾನು ನಿಮ್ಮಿಂದ ಏನು ಬಯಸ್ತೀನಿ, ನಿಮ್ಗೆ ಏನಾದರೂ ದುಡ್ಡು ಕೇಳ್ತಾ ಇದ್ದೀನಾ? ಇಲ್ವಲ್ಲ, ಬರೀ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇರೋದು ಅಷ್ಟೇ ಅಲ್ವಾ? ಸೊ ಅದರಲ್ಲೂ ಕಂಜ್ಯೂಸ್ ಯಾಕೆ ಮಾಡ್ತೀರಾ? ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫ್ರೀಯಾಗಿ ತಾನೇ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಓಕೆನಾ? ಈಗ ನಾವು ನಮ್ಮ ನೆಕ್ಸ್ಟ್ ಟಾಪಿಕ್ಗೆ ಹೋಗೋಣ. ನಮ್ಮ ನೆಕ್ಸ್ಟ್ ಟಾಪಿಕ್ ಬೋಧನೆಯನ್ನು ಪ್ರಭಾವಿಸುವ ಅಂಶಗಳು. ಕಲಿಯುವವರಿಗೆ ಸಂಬಂಧಿಸಿದಂತೆ, ಅಂದರೆ ವಿದ್ಯಾರ್ಥಿಗಳಿಗೆ ಸಂಬಂಧಿಸಿದಂತೆ. ಲಾಸ್ಟ್ ಟಾಪಿಕಲ್ಲಿ ನಾವು ಟೀಚರ್ಸ್ಗೆ ಸಂಬಂಧಪಟ್ಟಂಗೆ ನೋಡಿದ್ವಿ. ಈಗ ಕಲಿಯುವವರು ಅಂದರೆ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂಗೆ ನೋಡೋಣ. ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಟೀಚಿಂಗ್ ರಿಲೇಟೆಡ್ ಟು ಲರ್ನರ್ಸ್. ಇದರಲ್ಲಿ ಪಾಯಿಂಟ್ಸ್ ತುಂಬ ಈಸಿಯಾಗಿದೆ, ಒಂದೊಂದು ಟಾಪಿಕನ್ನು ಬೇಗ ಮುಗಿಸ್ತಾ ಹೋಗೋಣ. ಫಸ್ಟ್ ಪಾಯಿಂಟ್, ವಿದ್ಯಾರ್ಥಿಗಳ ವಯಸ್ಸು, ಏಜ್ ಆಫ್ ಲರ್ನರ್ಸ್. ಸುಮಾರು ಸಲ ಹೇಳಿದ್ದೀನಿ, ವಿದ್ಯಾರ್ಥಿಗಳ ಏಜ್ಗೆ ಸಂಬಂಧಪಟ್ಟಂಗೆ ನಾವು ಕ್ಲಾಸ್ ಮಾಡಬೇಕು. ಸೊ ಆಗಲೇ ಕೂಡ ಇದನ್ನು ವಿವರಿಸಿದ್ದೀನಿ. ಸೊ ನೆಕ್ಸ್ಟ್ ಪಾಯಿಂಟ್, ಪರಿಪಕ್ವತೆಯ ಮಟ್ಟ, ಲೆವೆಲ್ ಆಫ್ ಮೆಚ್ಯೂರಿಟಿ. ವಿದ್ಯಾರ್ಥಿಗಳು ಎಷ್ಟು ಮೆಚ್ಯೂರ್ಡ್ ಆಗಿದ್ದಾರೋ ಅಷ್ಟೇ ಸ್ಪೀಡಲ್ಲಿ ನಾವು ಪಾಠ ಮಾಡಬೇಕು. ನೆಕ್ಸ್ಟ್ ಪಾಯಿಂಟ್, ಬುದ್ಧಿಮಟ್ಟ, ಇಂಟೆಲಿಜೆನ್ಸ್. ವಿದ್ಯಾರ್ಥಿಗಳಿಗೆ ಎಷ್ಟು ಸ್ವೀಕರಿಸುವ ಶಕ್ತಿ ಇರುತ್ತೋ ಅಷ್ಟೇ ಬೋಧನೆ ಮಾಡಬೇಕು. ಉತ್ಸಾಹ ಮತ್ತು ಪ್ರೇರಣೆ, ಮೋಟಿವೇಶನ್. ಎಷ್ಟು ವಿದ್ಯಾರ್ಥಿಗಳಿಗೆ ಮೋಟಿವೇಟ್ ಮಾಡ್ತಿರೋ ಅಷ್ಟೇ ಇಂಟ್ರೆಸ್ಟಿಂದ ಪಾಠ ಕೇಳ್ತಾರೆ. ನೆಕ್ಸ್ಟ್ ಪಾಯಿಂಟ್, ಪೂರ್ವಜ್ಞಾನ, ಪ್ರೀವಿಯಸ್ ನಾಲೆಡ್ಜ್. ನಾನು ಆಗಲೇ ಹೇಳಿದ್ದೀನಿ, ನಾವು ಮ್ಯಾಥ್ಸ್ ಕ್ಲಾಸ್ ಮಾಡಬೇಕಾದ್ರೆ ಫಸ್ಟ್ ಅವ್ರಿಗೆ ಟೇಬಲ್ಸ್ ಮಗ್ಗಿ ಬರಬೇಕು. ಇದನ್ನೇ ಪೂರ್ವಜ್ಞಾನ, ಪ್ರೀವಿಯಸ್ ನಾಲೆಡ್ಜ್ ಅಂತ ಕರೀತಾರೆ. ನೆಕ್ಸ್ಟ್ ಪಾಯಿಂಟ್, ಜನಾಂಗದ ಅಥವಾ ಸಾಂಸ್ಕೃತಿಕ ಹಿನ್ನೆಲೆ, ಎಥ್ನಿಕ್ ಆರ್ ಕಲ್ಚರಲ್ ಬ್ಯಾಕ್ಗ್ರೌಂಡ್. ಅಂದರೆ ನೋಡಿ, ನೀವು ಏನಾದರೂ ಗ್ರಾಮೀಣ ಭಾಗದಲ್ಲಿ ಬೋಧನೆ ಮಾಡ್ತಾ ಇದ್ದೀರಾ ಅಂದರೆ ಆಗ ನೀವು ಕೃಷಿಯನ್ನು ಎಕ್ಸಾಂಪಲ್ಸ್ ಆಗಿ ತಗೊಂಡು ಹೇಳಿದರೆ ಮಕ್ಕಳಿಗೆ ಅರ್ಥ ಆಗುತ್ತೆ. ಅದೇ ನೀವು ನಗರ ಪ್ರದೇಶಗಳಲ್ಲಿ, ಅರ್ಬನ್ ಏರಿಯಾಸಲ್ಲಿ ನೀವೇನಾದರೂ ಕೃಷಿ ಬಗ್ಗೆ ಏನಾದರೂ ಎಕ್ಸಾಂಪಲ್ ತೊಗೊಂಡು ನೀವು ಬೋಧನೆ ಮಾಡಿದರೆ ಅವ್ರಿಗೆ ಅರ್ಥ ಆಗಲ್ಲ. ಅವ್ರಿಗೆ ಅಲ್ಲಿರೋ ವ್ಯವಸ್ಥೆಯನ್ನು ಎಕ್ಸಾಂಪಲ್ ತಗೊಂಡು ಹೇಳಬೇಕು. ಈ ರೀತಿ ಜನಾಂಗದ ಅಥವಾ ಸಾಂಸ್ಕೃತಿಕ ಹಿನ್ನೆಲೆಯನ್ನು ಆಧಾರವಾಗಿ ಇಟ್ಕೊಂಡು ಬೋಧನೆ ಮಾಡಬೇಕು ಅಂತ ಅರ್ಥ. ನೆಕ್ಸ್ಟ್ ಪಾಯಿಂಟ್, ಸಾಮಾಜಿಕ ಮತ್ತು ಆರ್ಥಿಕ ಸ್ಥಿತಿ, ಸೋಷಿಯೋ ಎಕನಾಮಿಕ್ ಸ್ಟೇಟಸ್. ಇದರಲ್ಲಿ ಸಾಮಾಜಿಕ ಅಂದರೆ ನಿಮಗೆಲ್ಲ ಗೊತ್ತಿದೆ, ಭಾಷೆ ಅಂತ. ಎಕ್ಸಾಂಪಲ್ ನೋಡಿ, ನಮ್ಮ ಬೆಂಗಳೂರು ಕಡೆ ಹೌದು ಇದೆ ಅಂತಾರೆ, ಅದೇ ಕರಾವಳಿ ಭಾಗದಲ್ಲಿ ಹೌದು ಉಂಟು ಅಂತಾರೆ. ಈ ರೀತಿ ನೀವು ಯಾವ ಭಾಗದಲ್ಲಿದ್ದೀರೋ ಅವರು ಜಾಸ್ತಿ ಯಾವ ಲ್ಯಾಂಗ್ವೇಜ್ನ ಯೂಸ್ ಮಾಡ್ತಾರೋ ಅದೇ ಲ್ಯಾಂಗ್ವೇಜಲ್ಲಿ ಬೋಧನೆ ಮಾಡಿದ್ರೆ ಅವ್ರಿಗೆ ಬೇಗ ಅರ್ಥ ಆಗುತ್ತೆ. ಇನ್ನು ಆರ್ಥಿಕ ಸ್ಥಿತಿ, ಎಕನಾಮಿಕ್ ಸ್ಟೇಟಸ್ ಅಂದರೆ ನೀವೇನೋ ಒಂದು ನೋಟ್ಸ್ ಕೊಡಬೇಕು ಅಂತ ಅಂದ್ಕೊಳ್ಳಿ. ಶ್ರೀಮಂತರ ಹತ್ರ ಮೊಬೈಲ್ಸ್ ಇರುತ್ತೆ, ಅವ್ರು ಕಲ್ಸ್ಕೊಬಿಡ್ತಾರೆ, ಅದರಲ್ಲಿ ಓದ್ಕೊತಾರೆ. ಅದೇ ಕೆಲವ್ರ ಹತ್ರ ಮೊಬೈಲ್ಸ್ ಇರಲ್ಲ, ಆಗ ನೀವು ಅವ್ರಿಗೆ ಜೆರಾಕ್ಸ್ ಕಾಪಿನೋ ಹಾರ್ಡ್ ಕಾಪಿನೋ ಕೊಡಬೇಕಾಗುತ್ತೆ. ಈ ರೀತಿ ಅವರ ಸಾಮಾಜಿಕ ಮತ್ತು ಆರ್ಥಿಕ ಸ್ಥಿತಿಯನ್ನು ಗಮನದಲ್ಲಿ ಇಟ್ಕೊಂಡು ಬೋಧನೆ ಮಾಡಬೇಕು ಅಂತ ಅರ್ಥ. ಲಾಸ್ಟ್ 2 ಪಾಯಿಂಟ್ಸ್, ವಿದ್ಯಾರ್ಥಿಗಳ ಆಶಯಗಳು ಮತ್ತು ವಿದ್ಯಾರ್ಥಿಗಳ ಆಸಕ್ತಿಗಳು, ಅಸ್ಪಿರೇಷನ್ಸ್ ಆಫ್ ಲರ್ನರ್ಸ್ ಆ್ಯಂಡ್ ಇಂಟ್ರೆಸ್ಟ್ ಆಫ್ ಲರ್ನರ್ಸ್. ವಿದ್ಯಾರ್ಥಿಗಳಿಗೆ ಯಾವುದು ಜಾಸ್ತಿ ಇಂಟ್ರೆಸ್ಟ್ ಇರುತ್ತೋ ಅಥವಾ ಯಾವ ಟಾಪಿಕ್ ಬೇಗ ಮುಗಿಸಿ ಅಂತ ಕೇಳ್ತಾರೋ ಆ ಟಾಪಿಕ್ನ ನೀವು ಮುಗಿಸ್ಕೊಡ್ಬೇಕು. ಇಷ್ಟು ನಿಮ್ಮ ಬೋಧನೆಯನ್ನು ಪ್ರಭಾವಿಸುವ ಅಂಶಗಳು, ಅದರಲ್ಲೂ ಕಲಿಯುವವರಿಗೆ ಸಂಬಂಧಿಸಿದಂತೆ. ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಟೀಚಿಂಗ್ ರಿಲೇಟೆಡ್ ಟು ಲರ್ನರ್ಸ್ ಇಲ್ಲಿಗೆ ಮುಗಿಯುತ್ತೆ. ನಮ್ಮ ನೆಕ್ಸ್ಟ್ ಟಾಪಿಕ್ ಬೋಧನೆಯನ್ನು ಪ್ರಭಾವಿಸುವ ಅಂಶಗಳು. ಈಗ ಬೆಂಬಲ ವ್ಯವಸ್ಥೆಗೆ ಸಂಬಂಧಿಸಿದಂತೆ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಟೀಚಿಂಗ್ ರಿಲೇಟೆಡ್ ಟು ಸಪೋರ್ಟ್ ಸಿಸ್ಟಮ್. ಇದರಲ್ಲಿ ಫಸ್ಟ್ ಪಾಯಿಂಟ್, ಬೋಧನಾ ತಂತ್ರಗಳು, ಟೀಚಿಂಗ್ ಸ್ಟ್ರಾಟಜೀಸ್. ಅಂದರೆ ಎಕ್ಸಾಂಪಲ್, ನಾನು KSETಗೆ ಸಂಬಂಧಪಟ್ಟಂಗೆ ನಿಮಗೆ ಫಸ್ಟ್ ಟಾಪಿಕ್ ಮಾಡ್ತೀನಿ, ಅದಾದಮೇಲೆ ಪ್ರೀವಿಯಸ್ ಇಯರ್ ಕ್ವಶನ್ ಮಾಡ್ತೀನಿ,
ಅದಾದಮೇಲೆ ಮಾಡೆಲ್ಸ್ ಇಂಪಾರ್ಟೆಂಟ್ ಕ್ವಶನ್ ಮಾಡ್ತೀನಿ. ಈ ರೀತಿ ಸ್ಟ್ರಾಟಜಿಯನ್ನು ಫಾಲೋ ಮಾಡಿ ನಾನು ಕ್ಲಾಸಸ್ ಮಾಡ್ತಾ ಇದ್ದೀನಿ. ಅದೇ ರೀತಿ ನೀವು ಬೋಧನೆಯಲ್ಲೂ ಕೂಡ ನಿಮ್ಮದೇ ಆದ ಸ್ಟ್ರಾಟಜಿನ ಫಾಲೋ ಮಾಡಬೇಕು ಅಂತ ಅರ್ಥ. ನೆಕ್ಸ್ಟ್ ಪಾಯಿಂಟ್, ಸಾಂಪ್ರದಾಯಿಕ, ಆಧುನಿಕ ಮತ್ತು ICTಯ ಪರಿಣಾಮಕಾರಿ ಬಳಕೆ. ಎಫೆಕ್ಟಿವ್ ಯೂಸ್ ಆಫ್ ಟ್ರೆಡಿಷನಲ್, ಮಾಡರ್ನ್ ಆ್ಯಂಡ್ ICT ಬೇಸ್ಡ್. ಇದರಲ್ಲಿ ಸಾಂಪ್ರದಾಯಿಕ, ಟ್ರೆಡಿಷನಲ್ ಅಂದರೆ ಟಾಕ್ ಆ್ಯಂಡ್ ಚಾಕ್ ಮೆಥಡ್, ಅಂದರೆ ಚಾಕ್ ಪೀಸನ್ನು ಬಳಕೆ ಮಾಡಿಕೊಂಡು ಬೋಧನೆ ಮಾಡುವುದು ಅಂತ ಅರ್ಥ. ಇನ್ನು ಆಧುನಿಕ, ಮಾಡರ್ನ್ ಅಂದರೆ ಡಿಜಿಟಲ್ ಬೋರ್ಡನ್ನು ಬಳಕೆ ಮಾಡಿಕೊಂಡು ಬೋಧನೆ ಮಾಡುವುದು ಅಂತ ಅರ್ಥ. ಇನ್ನು ICT, ಇನ್ಫಾರ್ಮೇಷನ್ ಆ್ಯಂಡ್ ಕಮ್ಯುನಿಕೇಷನ್ ಟೆಕ್ನಾಲಜಿ ಅಂದರೆ ನಾನೀಗ ಯೂಟ್ಯೂಬಲ್ಲಿ ಮಾಡ್ತಾ ಇದ್ದೀನಲ್ಲ ಕ್ಲಾಸು, ಇದೇ ICT. ಇದನ್ನು ಬಳಸಿಕೊಂಡು ಬೋಧನೆ ಮಾಡುವುದು ಅಂತ ಅರ್ಥ. ಈ ರೀತಿ ಸಪೋರ್ಟ್ ಸಿಸ್ಟಮ್ಸ್ನ ನೀವು ಯೂಸ್ ಮಾಡ್ಬೋದು ಅಂತ ಅರ್ಥ. ನೆಕ್ಸ್ಟ್ ಪಾಯಿಂಟ್, ಪಾಠ ಯೋಜನಾ ಸಾಧನಗಳು. ಲೆಸನ್ ಪ್ಲ್ಯಾನ್ ಟೂಲ್ಸ್ ಅಂದರೆ ಚಾರ್ಟ್ಸು, ಗ್ರಾಫ್ಸು, ಡಯಾಗ್ರಾಮ್ಸು, ಮ್ಯಾಪ್ಸ್ನ ಯೂಸ್ ಮಾಡಿಕೊಂಡು ಬೋಧನೆ ಮಾಡುವುದು ಅಂತ ಅರ್ಥ. ಲಾಸ್ಟ್ ಪಾಯಿಂಟು, ವಿದ್ಯಾರ್ಥಿ ಮೌಲ್ಯಮಾಪನ ವಿಧಾನಗಳು. ಸ್ಟೂಡೆಂಟ್ ಅಸೆಸ್ಮೆಂಟ್ ಮೆಥಡ್ಸ್ ಅಂದರೆ ಟೆಸ್ಟ್ಸ್ ಕೊಡೋದು, ಎಕ್ಸಾಮ್ಸ್ ಮಾಡೋದು, ಅಸೈನ್ಮೆಂಟ್ಸ್ ಕೊಡೋದು, ಈ ರೀತಿ ಕಾರ್ಯಗಳನ್ನು ಕೊಡೋದು ಅಂತ ಅರ್ಥ. ಇಷ್ಟು ನಮ್ಮ ಬೋಧನೆಯನ್ನು ಪ್ರಭಾವಿಸುವ ಬೆಂಬಲ ವ್ಯವಸ್ಥೆಗೆ ಸಂಬಂಧಿಸಿದ ಅಂಶಗಳು. ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಟೀಚಿಂಗ್ ರಿಲೇಟೆಡ್ ಟು ಸಪೋರ್ಟ್ ಸಿಸ್ಟಮ್. ನೆಕ್ಸ್ಟ್ ಟಾಪಿಕ್, ಬೋಧನೆಯನ್ನು ಪ್ರಭಾವಿಸುವ ಅಂಶಗಳು. ಈಗ ಸೌಲಭ್ಯಗಳಿಗೆ ಸಂಬಂಧಿಸಿದ ಅಂಶಗಳು. ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಟೀಚಿಂಗ್ ರಿಲೇಟೆಡ್ ಟು ಇನ್ಸ್ಟ್ರಕ್ಷನಲ್ ಫೆಸಿಲಿಟೀಸ್. ಇದು ನಿಮಗೆಲ್ಲ ಗೊತ್ತಿರುವಂಥ ವಿಚಾರಗಳು, ಯಾಕಂದರೆ ನೀವು ಸ್ಕೂಲಲ್ಲಿ, ಕಾಲೇಜುಗಳಲ್ಲಿ ನೋಡ್ತಾ ಬಂದಿರ್ತೀರಿ. ಸಮರ್ಪಕ ತರಗತಿಗಳ ಲಭ್ಯತೆ ಇರಬೇಕು, ಸರಿಯಾದ ಕುಳಿತುಕೊಳ್ಳುವ ವ್ಯವಸ್ಥೆ ಅಂದರೆ ಡೆಸ್ಕ್ಸ್ ಇರಬೇಕು, ವಿದ್ಯುತ್, ಬೆಳಕು ಮತ್ತು ಗಾಳಿಯ ಲಭ್ಯತೆ ಇರಬೇಕು, ಸಾಕಷ್ಟು ಪುಸ್ತಕಗಳು ಮತ್ತು ಉಲ್ಲೇಖಗಳಿಂದ ಗ್ರಂಥಾಲಯ ಸೌಲಭ್ಯಗಳಿರಬೇಕು, ಪ್ರಯೋಗಾಲಯ ಸೌಲಭ್ಯಗಳು ಅಂದರೆ ಸೈನ್ಸ್ ಲ್ಯಾಬ್ಸ್, ಕಂಪ್ಯೂಟರ್ ಲ್ಯಾಬ್ಸ್, ಲ್ಯಾಂಗ್ವೇಜ್ ಲ್ಯಾಬ್ಸ್ ಇರಬೇಕು, ಬೋಧನಾ ಕಲಿಕಾ ವಸ್ತುಗಳು ಅಂದರೆ ಚಾರ್ಟ್ಗಳು, ಮಾದರಿಗಳು, ನಕ್ಷೆಗಳಿರಬೇಕು, ICT ಸೌಲಭ್ಯಗಳ ಲಭ್ಯತೆ ಅಂದರೆ ಪ್ರೊಜೆಕ್ಟರು, ಸ್ಮಾರ್ಟ್ ಬೋರ್ಡ್ಗಳು, ಇಂಟರ್ನೆಟ್ ಇರಬೇಕು, ದೃಶ್ಯ ಶ್ರವ್ಯ ಸಾಧನಗಳು ಅಂದರೆ TV, ರೇಡಿಯೋ, ಮಲ್ಟಿಮೀಡಿಯಾಗಳಿರಬೇಕು, ಸುರಕ್ಷಿತ ಕುಡಿಯುವ ನೀರು ಮತ್ತು ಶೌಚಾಲಯದ ಸೌಲಭ್ಯಗಳಿರಬೇಕು, ಬೋಧನಾ ಸೌಲಭ್ಯಗಳಿಗೆ ಸಮರ್ಪಕ ಹಣಕಾಸು ಇರಬೇಕು, ಸಂಪನ್ಮೂಲ ಕೊಠಡಿಗಳು ಅಥವಾ ಕಲಿಕಾ ಕೇಂದ್ರಗಳ ಲಭ್ಯತೆ ಇರಬೇಕು, ಸೌಲಭ್ಯಗಳ ನಿರ್ವಹಣೆ ಮತ್ತು ನಿಯಮಿತ ನವೀಕರಣ ಇರಬೇಕು. ಸೊ ಈ ಪಾಯಿಂಟ್ಸ್ ಎಲ್ಲ ನೀವು ಒಂದ್ಸಲ ಓದ್ಕೊಳ್ಳಿ. ಇಂಗ್ಲೀಷ್ ಮೀಡಿಯಮ್ ಅವ್ರಿಗೆ ಓದ್ತೀನಿ ನೋಡಿ. ಅವೈಲಬಿಲಿಟಿ ಆಫ್ ಅಡಿಕ್ವೇಟ್ ಕ್ಲಾಸ್ ರೂಮ್ಸ್, ಪ್ರಾಪರ್ ಸೀಟಿಂಗ್ ಅರೇಂಜ್ಮೆಂಟ್ಸ್, ಅವೈಲಬಿಲಿಟಿ ಆಫ್ ಎಲೆಕ್ಟ್ರಿಸಿಟಿ, ಲೈಟಿಂಗ್ ಆ್ಯಂಡ್ ವೆಂಟಿಲೇಷನ್, ಲೈಬ್ರರಿ ಫೆಸಿಲಿಟೀಸ್ ವಿತ್ ಎನಫ್ ಬುಕ್ಸ್ ಆ್ಯಂಡ್ ರೆಫರೆನ್ಸಸ್, ಲ್ಯಾಬೊರೇಟರೀಸ್ ಲೈಕ್ ಸೈನ್ಸ್ ಲ್ಯಾಬ್ಸ್, ಕಂಪ್ಯೂಟರ್ ಲ್ಯಾಬ್ಸ್, ಲ್ಯಾಂಗ್ವೇಜ್ ಲ್ಯಾಬ್ಸ್, ಟೀಚಿಂಗ್ ಆ್ಯಂಡ್ ಲರ್ನಿಂಗ್ ಮೆಟೀರಿಯಲ್ಸ್, charts, models, maps, availability of ICT facilities, projectors, smart boards, internet, audio visual aids, TV, radio, multimedia, safe drinking water and sanitization facilities, adequate funding for instructional facilities, availability of resource rooms or learning centers, maintenance and regular upgradation of facilities. ಇಷ್ಟು ನಿಮ್ಮ ಸೌಲಭ್ಯಗಳ ಅಂಶಗಳು ರಿಲೇಟೆಡ್ ಟು ಇನ್ಸ್ಟ್ರಕ್ಷನಲ್ ಫೆಸಿಲಿಟೀಸ್. ಇವತ್ತಿನ ವಿಡಿಯೋದಲ್ಲಿನ ಲಾಸ್ಟ್ ಟಾಪಿಕ್, ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿ ಬೋಧನಾ ವಿಧಾನಗಳು, ಮೆಥಡ್ಸ್ ಆಫ್ ಟೀಚಿಂಗ್ ಇನ್ ಇನ್ಸ್ಟಿಟ್ಯೂಷನ್ಸ್ ಆಫ್ ಹೈಯರ್ ಎಜುಕೇಷನ್. ಇದರಲ್ಲಿ ಫಸ್ಟ್ ಪಾಯಿಂಟ್, ಆಫ್ಲೈನ್ ವರ್ಸಸ್ ಆನ್ಲೈನ್ ಬೋಧನೆ. ಆಫ್ಲೈನ್ ವರ್ಸಸ್ ಆನ್ಲೈನ್ ಟೀಚಿಂಗ್ ಅಂದರೆ ನಮಗೆ ಆಫ್ಲೈನಲ್ಲೂ ಬೋಧನೆ ಮಾಡೋದಕ್ಕೆ ಬರಬೇಕು ಮತ್ತು ಆನ್ಲೈನಲ್ಲೂ ಬೋಧನೆ ಮಾಡೋದಕ್ಕೆ ಬರಬೇಕು. ನೆಕ್ಸ್ಟ್ ಪಾಯಿಂಟ್, ವಿದ್ಯಾರ್ಥಿಗಳೊಂದಿಗೆ ಸಂವಹನ, ಇಂಟರ್ಯಾಕ್ಷನ್ ವಿತ್ ಸ್ಟೂಡೆಂಟ್ಸ್. ನೋಡಿ, ಆಫ್ಲೈನ್ ಕ್ಲಾಸಸ್ಸಲ್ಲಿ ವಿದ್ಯಾರ್ಥಿಗಳೊಂದಿಗೆ ಚೆನ್ನಾಗಿ ಇಂಟ್ರ್ಯಾಕ್ಷನ್ ಆಗುತ್ತೆ, ಯಾಕಂದರೆ ಡೌಟ್ಸ್ ಇರುತ್ತೆ, ಅಲ್ಲೇ ಕ್ವಶನ್ಸ್ ಕೇಳ್ತಾರೆ, ಅಲ್ಲೇ ಆನ್ಸರ್ ಕೂಡ ಆಗುತ್ತೆ. ಈ ರೀತಿ ಆಫ್ಲೈನಲ್ಲಿ ಒಳ್ಳೆ ಇಂಟ್ರ್ಯಾಕ್ಷನ್ ಆಗುತ್ತೆ. ಅದೇ ಆನ್ಲೈನಲ್ಲಿ ಅಷ್ಟೊಂದು ಇಂಟ್ರ್ಯಾಕ್ಷನ್ ಆಗಲ್ಲ. ನೀವು ಈಗ ಏನಾದರೂ ಕಮೆಂಟ್ಸಲ್ಲಿ ನೀವು ಮೆಸೇಜ್ ಹಾಕಿದರೆ ಅಥವಾ ನೀವು ಕಮೆಂಟ್ಸಲ್ಲಿ ಏನಾದರೂ ಡೌಟ್ಸ್ ಹಾಕಿದರೆ ನಾನು ರಿಪ್ಲೈ ಮಾಡ್ತೀನೋ ಇಲ್ಲೋ, ಅಥವಾ ನಾನು ಯಾವಾಗೋ ರಿಪ್ಲೈ ಮಾಡ್ತೀನಿ, ನೀವು ನೋಡದೇ ಇರ್ಬೋದು. ಈ ರೀತಿ ಆಗುತ್ತೆ. ಸೊ ಆನ್ಲೈನ್ಗಾದರೂ ಆಫ್ಲೈನಲ್ಲೇ ಒಳ್ಳೆ ಇಂಟ್ರ್ಯಾಕ್ಷನ್ ಆಗುತ್ತೆ. ಥರ್ಡ್ ಪಾಯಿಂಟ್, ಶಿಕ್ಷಕ ಮತ್ತು ವಿದ್ಯಾರ್ಥಿ ಕೇಂದ್ರಿತ, ಟೀಚರ್ ಆ್ಯಂಡ್ ಲರ್ನರ್ ಫೋಕಸ್ಡ್ ಆರ್ ಸೆಂಟರ್ಡ್. ಅಂದರೆ ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿ ಬೋಧನಾ ವಿಧಾನವು ಶಿಕ್ಷಕ ಕೇಂದ್ರಿತನೂ ಹೌದು
ಮತ್ತು ವಿದ್ಯಾರ್ಥಿ ಕೇಂದ್ರಿತನೂ ಹೌದು. 4th ಪಾಯಿಂಟ್, ಸಮಯಕ್ಕೆ ತಕ್ಕಂತೆ ಹೊಂದಿಕೊಳ್ಳುವಿಕೆ, ಫ್ಲೆಕ್ಸಿಬಿಲಿಟಿ ವಿತ್ ಟೈಮ್. ಅಂದರೆ ನಿಮಗೆ ಒಂದೊಂದು ಸಮ್ನ ಬೇಗ ಮುಗಿಸ್ಬೇಕಂತ ಏನಾದರೂ ಆದೇಶ ಬಂದರೆ ಆಗ ಸಮಯಕ್ಕೆ ತಕ್ಕಂತೆ ಹೊಂದಿಕೊಂಡು ಬೋಧನೆ ಮಾಡಬೇಕಾಗುತ್ತೆ. ಇದರಲ್ಲಿ ಲಾಸ್ಟ್ ಪಾಯಿಂಟ್, ಸಾಂಪ್ರದಾಯಿಕ ಮತ್ತು ಆಧುನಿಕ ಶೈಲಿ, ಟ್ರೆಡಿಷನಲ್ ಆ್ಯಂಡ್ ಮಾಡರ್ನ್ ಸ್ಟೈಲ್. ನಾನು ಆಗಲೇ ಹೇಳಿದೆ, ಸಾಂಪ್ರದಾಯಿಕ ಅಂದರೆ ಚಾಕ್ ಆ್ಯಂಡ್ ಟಾಕ್ ಮೆಥಡ್, ಅಂದರೆ ಚಾಕ್ ಪೀಸಲ್ಲಿ ಬರೆದು ಬೋಧನೆ ಮಾಡೋದು ಅಂತ ಅರ್ಥ. ಅದೇ ಮಾಡರ್ನ್ ಸ್ಟೈಲ್ ಅಂದರೆ ಈಗ ಎಲ್ಲ ಡಿಜಿಟಲ್ ಸ್ಕ್ರೀನ್ಸ್ ಬಂದಿದೆ, ಡಿಜಿಟಲ್ ಬೋರ್ಡ್ಗಳು, ಆ ಡಿಜಿಟಲ್ ಬೋರ್ಡಲ್ಲಿ ಬೋಧನೆ ಮಾಡಬೇಕು. ಈ ರೀತಿ ಎರಡೂ ಮಾದರಿಯಲ್ಲೂ ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿ ಬೋಧನೆ ಮಾಡಬೇಕು. ಇಷ್ಟು ನಮ್ಮ ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿ ಬೋಧನಾ ವಿಧಾನಗಳು. ಸ್ನೇಹಿತರೆ, ನಿಮಗೆ ಟೀಚಿಂಗ್ ಆ್ಯಪ್ಟಿಟ್ಯೂಡ್ಗೆ ಸಂಬಂಧಪಟ್ಟಂಗೆ ಇನ್ನೊಂದು ಲಾಸ್ಟ್ ವಿಡಿಯೋ ಬರುತ್ತೆ. ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ವಿಡಿಯೋ. ಈಗ ನೆಕ್ಸ್ಟ್ ಬರೋ ವಿಡಿಯೋದಲ್ಲಿ 2ರಿಂದ 3 ಪ್ರಶ್ನೆ ಬರ್ಬೋದು, ಯಾಕಂದರೆ ತುಂಬ ಇಂಪಾರ್ಟೆಂಟ್ ವಿಡಿಯೋ. ಕಡಿಮೆ ಟಾಪಿಕ್ಸ್ ಇದೆ, ಬಟ್ ತುಂಬ ಇಂಪಾರ್ಟೆಂಟು. ಅದಕ್ಕೆ ಪಾರ್ಟ್ 3 ವಿಡಿಯೋ ಬರುತ್ತೆ, ವೆಯ್ಟ್ ಮಾಡಿ. ಮತ್ತು ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟಲ್ಲಿ ಹಾಕಿ, ನಾನು ಎಲ್ಲರಿಗೂ ರಿಪ್ಲೈ ಮಾಡ್ತೀನಿ. ಓಕೆನಾ? ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸೋಣ. ಸೊ ಎಲ್ರಿಗೂ ಬಾಯ್ ಬಾಯ್.